ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ದಿನಕ್ಕೆ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ, ಹಾಗೂ ನನ್ನ ಇವತ್ತಿನ ಸಂಪಾದನೆ ಎಷ್ಟು ಮತ್ತು ನನ್ನ ತಿಂಗಳ ಸಂಪಾದನೆ ಎಷ್ಟು ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕೂಡ ನಾನು ಇವತ್ತು ನನ್ನ ಸಂಪಾದನೆ ಎಷ್ಟು ಅನ್ನೋದನ್ನ ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಹಾಗೆ ನಾನೇ ಹೊಲಿದಂಥ ಬೋಟ್ ನೆಕ್, ಅಂದರೆ ಫೇಮಸ್ ಬೋಟ್ ನೆಕ್, ಇವಾಗ ಟ್ರೆಂಡಿಂಗಲ್ಲಿರುವಂಥ ಬೋಟ್ ನೆಕ್ ಡಿಸೈನ್ಗಳನ್ನ ಕೆಲವು ಬೋಟ್ ನೆಕ್ ಡಿಸೈನ್ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಫಸ್ಟು ನಾನು ನನ್ನ ಸಂಪಾದನೆ ಎಷ್ಟು ಅಂತ ತಿಳಿಸ್ಕೊಡೋಕ್ಕೂ ಮುಂಚೆನೇ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಅಂದರೆ ಫುಲ್ಲು ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ವೀಡಿಯೋ ಬಗ್ಗೆ, ಯಾವ್ದಾರ ಬ್ಲೌಸ್ ಕಟ್ಟಿಂಗ್ ಬಗ್ಗೆ, ಟೈಲರಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ ತಿಳಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ನಾನು ಸಂಪಾದನೆ ಎಷ್ಟು ಅನ್ನೋದಕ್ಕಂತ ಮುಂಚೆನೇ ನಾನು ಸ್ಟಿಚ್ ಮಾಡಿರೋಂಥ ನಿಮಗೆ ಫೇಮಸ್ ಬೋಟ್ ನೆಕ್ಗಳು ಕೆಲವುಗಳು ಇಟ್ಕೊಂಡಿದ್ದೀನಿ, ಅವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಫಸ್ಟ್ ಒಂದು ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಆರ್ಟ್ ಶೇಪ್ ಬೋಟ್ ನೆಕ್ಕು. ಇದಕ್ಕೆ ನಾನು ಅಮೌಂಟ್ ಎಷ್ಟು ತೊಗೋತೀನಿ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ನಾನು, ಆಯಿತಾ. ನಾನು ಬೋಟ್ ನೆಕ್ ಜೊತೆಗೆ ಕೆಲವು ಕಡೆ ತುಂಬ ಜಾಸ್ತಿನೂ ತೊಗೋತಾರೆ, ಕೆಲವು ಕಡೆ ಕಡಿಮೆನೂ ತೊಗೋತಾರೆ. ನಾನು ಎಷ್ಟು ತೊಗೋತೀನಿ ಒಂದೊಂದು ಬೋಟ್ ನೆಕ್ಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಆರ್ಟ್ ಶೇಪ್ ಬೋಟ್ ನೆಕ್ ಇದೆ. ಇದು ಆರ್ಟ್ ಶೇಪ್ ಬೋಟ್ ನೆಕ್, ಇದು ಆರ್ಟ್ ಶೇಪ್ ಬೋಟ್ ನೆಕ್ ಹೇಳಿದ್ರೆ ಆರ್ಟ್ ಶೇಪ್ ಬೋಟ್ ನೆಕ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಫ್ರಂಟಲ್ಲಿ ಕೂಡ ಒಂದು ಲೇಸ್ ಇಟ್ಟಿದ್ದೀನಿ, ಆಯಿತಾ. ಇದಕ್ಕೆ ಬಂದು ನಾನು ಮತ್ತು ಇಲ್ಲಿ ಸ್ಲೀವ್ ಹತ್ರ ನೋಡ್ತಾ ಇರ್ಬೋದಲ್ವ ನೀವು, ಇಲ್ಲಿ ನೋಡಿ ಸ್ಲೀವ್ ಹತ್ರ ಈ ಥರ ಇಟ್ಟಿದ್ದೀನಿ. ಇಲ್ಲಿಗೆ ಲೇಸ್ ಬೇಡ ಅಂದರೆ ಲೇಸ್ ಹಾಕಿಲ್ಲ. ಇಲ್ಲೂ 2 ಸ್ಲೀವ್ ಹತ್ರ ಓಪನ್ ಇದೆ, ಮತ್ತು ಹಿಂದೆಗಡೆ ಆರ್ಟ್ ಶೇಪ್ ಇದೆ. ಇದಕ್ಕೆ ಬಂದು ನಾನು 350 ತೊಗೋತಾ ಇದ್ದೀನಿ. ಈ ಬೋಟ್ ನೆಕ್ಗೆ ನಾನು 350 ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಇದು ವಾಟರ್ ಡ್ರಾಪ್ ಬೋಟ್ ನೆಕ್ ಅಂತ, ಆಯಿತಾ. ಇಲ್ಲಿ ಬಂದು ದಾರ ಇಟ್ಟಿದ್ದೀನಿ, ಯಾಕಂದರೆ ಅವರು ಬಟನ್ಸ್ ಬೇಡ ಅಂತಂದರು, ಅದಕ್ಕೆ ನಾನು ಇಲ್ಲಿ ಬಂದು ದಾರ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ಇದು ವಾಟರ್ ಡ್ರಾಪ್ ಬೋಟ್ ನೆಕ್ ಅಂತ ಇದೆ ಹೆಸರು. ಇದಕ್ಕೆ ಬಂದು ನಾನು 250 ತೊಗೊತಾ ಇದ್ದೀನಿ. ಆಲ್ರೆಡಿ ಕೇವಲ ಈ ಥರ ಬೋಟ್ ನೆಕ್ ಹೊಲಿದ್ರೇ 350 ತೊಗೋತಾರೆ, ಆದರೆ ನಾನು ಇದಕ್ಕೆ 350 ಎಲ್ಲ ತೊಗೋತಾ ಇಲ್ಲ. ಕೇವಲ ನಾನು ಇದಕ್ಕೆ 250 ತೊಗೋತಾ ಇದ್ದೀನಿ ಈ ಬೋಟ್ ನೆಕ್ಗೆ. ನೆಕ್ಸ್ಟ್ ಇನ್ನೊಂದು ಬಂದು ಇದು ನೋಡಿ, ವೆಲ್ವೆಟ್ ಬ್ಲೌಸು. ಇದು ಮಾಮೂಲಿ ಬಲೂನ್ ಟೈಪ್, ಇದು ನೋಡ್ತಾ ಇರ್ಬೋದಲ್ವ, ಬಲೂನ್ ಟೈಪ್ ಬೋಟ್ ನೆಕ್ ಇದೆ. ಇದು ನೋಡಿ, ಬಲೂನ್ ಟೈಪ್ ಬೋಟ್ ನೆಕ್ಕು. ಇದಕ್ಕೆ ಬಂದು ನಾನು ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಯಾಕಂದರೆ ವೆಲ್ವೆಟ್ ಬ್ಲೌಸು ತುಂಬ ಹೊಲಿಬೇಕಾದ್ರೆ ತುಂಬ ಸ್ಮೂತಾಗಿರುತ್ತೆ, ತುಂಬ ಜಾರ್ಕೊಳ್ಳುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಇದು 2 hours ಅಥವಾ 2.5 hours ಟೈಮ್ ಹಿಡಿಯುತ್ತೆ. ಇದಕ್ಕೆಲ್ಲ ಪಿನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಹೊಲಿಬೇಕು, ಗುಂಡು ಪಿನ್ನೆಲ್ಲ, ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಬಂದಿದ್ದಕ್ಕೆ 350 ರೂಪಾಯಿ ತೊಗೋತಾ ಇದ್ದೀನಿ ನಾನು ಇದಕ್ಕೆ. ಅದು ಲೇಸ್ ಹಾಕಿರೋ, ಅದು 250 ಆರ್ಟ್ ಶೇಪ್ ತೋರಿಸಿದ್ನಲ್ಲ, ಅದು 250 ರುಪೀಸು. ಲೇಸ್ ಹಾಕಿರೋದಕ್ಕೋಸ್ಕರ ಅದಕ್ಕೆ 350 ರೂಪಾಯಿ ಮಾಡಿದ್ದೀನಿ. ಇದಕ್ಕೆ ಬಂದು ನಾನು 300 ರೂಪಾಯಿ ತೊಗೋತಾ ಇದ್ದೀನಿ. ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ. ನೆಕ್ಸ್ಟ್ ಇನ್ನೊಂದು ಬಂದು ನೋಡ್ತಾ ಇರ್ಬೋದು, ವೆರಿ ಟ್ರೆಂಡಿಂಗ್ ಬ್ಲೌಸು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇಟ್ಟಿದ್ದೀನಿ. ಇದು ಸ್ಟೋನ್ ವರ್ಕ್ ಮಾಡಿದ್ದೀನಿ, ಸ್ಟೋನ್ ವರ್ಕ್ ಬ್ಲೌಸ್. ಇದು ಇಲ್ಲಿ ಲೇಸ್ ಬರುತ್ತೆ, ಕಟ್ಟೋಕ್ಕೆ ಲೇಸ್ ಬರುತ್ತೆ. ಇದು ಸ್ಟೋನ್ ವರ್ಕ್ ಬ್ಲೌಸ್, ಇದು ಕೈಯೆಲ್ಲ ಸ್ಟೋನ್ ವರ್ಕ್ ಮಾಡೋದು. ಕೆಳಗಡೆ ಪಟ್ಟಿ ಕಟ್ಟಿದ್ದೀನಿ, ಮೇಲ್ಗಡೆ ಕಟ್ಟೋಕ್ಕೆ ಲೇಸ್ ಬರುತ್ತೆ. ಆನಂತರ ಇಲ್ಲಿ ಬಂದು ನೋಡಿ, ತೋಳು ಹತ್ರ ತುಂಬ ಚೆನ್ನಾಗಿದೆ ತೋಳು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇಟ್ಟಿದ್ದೀನಿ. ಇಲ್ಲಿ ನೋಡಿ, 2 ಸೈಡು ಕೂಡ ಅದೇ ಥರ ಇಟ್ಟಿದ್ದೀನಿ. ಲೀವ್ ಥರ ಇಟ್ಬಿಟ್ಟು ಅದಕ್ಕೆ ನಾನು ಬಟನ್ಸ್ ಇಟ್ಟಿದ್ದೀನಿ, ಯಾಕಂದರೆ ಕೈಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅವ್ರ ಸೈಜ್ ಇದೆ, ಇದು ನನ್ನ ಸೈಜ್ ಇಲ್ಲ, ಅದಕ್ಕೆ ಇಲ್ಲಿ ಈ ಥರ ಇಲ್ಲಿ ಮಧ್ಯಕ್ಕೆ ಕೂರುತ್ತೆ. ಇದು ಈ ಥರ ಟ್ರೆಂಡಿಂಗ್ ಬ್ಲೌಸ್ ತುಂಬ ಚೆನ್ನಾಗಿದೆ ವರ್ಕ್ ಬ್ಲೌಸ್. ಇದಕ್ಕೆ ಬಂದು ನಾನು 650 ತೊಗೊಂಡಿದ್ದೀನಿ. ನೀವು ಈ ಥರ ಹೊರಗಡೆ ಎಲ್ಲರೂ ಮಾಡಿಸ್ಬೇಕು ಅಂತಂದರೆ, ಈ ಥರ ಸ್ಟೋನ್ ವರ್ಕ್ ಮಾಡಿಸ್ಬೇಕು ಅಂತಂದರೆ ಇದಕ್ಕೆ ಬಂದು ನಿಮಗೆ ಬಂದು 1000 ರೂಪೀಸ್ ತೊಗೋತಾರೆ. ಸಿಂಪಲಾಗಿ ಹೊಲಿದ್ರೇ, ಇವಾಗ ಒಂದು ಲೇಸ್ ಹಾಕಿ ಹೊಲಿದ್ರೇ 450 550 ತೊಗೋತಾರೆ. ನಾನು ಈ ಥರ ಇಟ್ಟಿದ್ದೀನಿ. ತೋಳು ಮಾತ್ರ ತುಂಬ ಟ್ರೆಂಡಿಂಗ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ತುಂಬ ಟ್ರೆಂಡಲ್ಲಿ ಇರೋದು ಇದನ್ನೇ. ಇವಾಗೆಲ್ಲ ಪ್ರತಿಯೊಬ್ಬರು ಕೂಡ ಹಿಂಗೆ ಬಾಕ್ಸ್ ಟೈಪು, ಲೀವ್ ಟೈಪು, ಈ ಥರ ಟ್ರೆಂಡಿಂಗಲ್ಲಿ ಇವಾಗ ಬ್ಲೌಸ್ಗಳೆಲ್ಲನೂ ಸ್ಲೀವ್ಸ್ನ ಇಟ್ಕೊತಾ ಇದ್ದಾರೆ. ನಾನು ಈ ಥರ ಎಷ್ಟು 5 1 2 3 4 ಬ್ಲೌಸ್ ಇದೆ. ಇನ್ನೂ ಒಂದು 2 3 ಸ್ಟಿಚ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಸ್ಟಿಚ್ ಮಾಡಬೇಕು. ಕೆಲವು ಇನ್ನೂ ಒಂದೆರಡು ಸ್ಟಿಚ್ ಮಾಡಿ ನಾನು ಕೊಟ್ಬಿಟ್ಟೆ. ನಾನು
ಮತ್ತು ಎಷ್ಟು ನನಗೆ ಬರ್ತಿರೋಂಥ ಬೋಟ್ ನೆಕ್ಗಳು, ಮತ್ತು ಇದಕ್ಕೆ ನಾನು ಅಮೌಂಟ್ ಎಷ್ಟು ಕೂಡ ಅಂತ ನಾನು ಹೇಳಿದ್ದೀನಿ. ನಿಮಗೆ ಎಷ್ಟು ತಗೋತೀರಾ ಅಂತ ನನಗೆ ಗೊತ್ತಿಲ್ಲ, ನೀವು ಎಷ್ಟು ತಗೋತೀರಾ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಕೂಡ ಆದಷ್ಟು ಅಷ್ಟೇ ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಈ ಕಡೆ ಕೊಡಲ್ಲ ಜಾಸ್ತಿ, ಅಂದರೆ ತುಂಬ ಜಾಸ್ತಿ ಆಗೋಯಿತು ಅಂತ ಹೇಳ್ತಾರೆ. ಅದರಿಂದ ನಾನು ಅವ್ರು ಕೂಡ ಅವರೇಜ್ ನೋಡ್ಕೊಂಡು ನಾನು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ರೈಟು. ಮತ್ತು ಹಾಗೆ ನಾನು ಇವತ್ತು ಬ್ಲೌಸು ಮತ್ತು ನಾವು ಹೊಲಿದಿರೋಂಥ ಬೋಟ್ ನೆಕ್ ಬ್ಲೌಸು ಮತ್ತು ಅದಕ್ಕೆ ಅಮೌಂಟ್ ಎಷ್ಟು ತೊಗೋತೀನಿ ಅಂತ ಕೂಡ ಹೇಳಿದೆ. ನಾನು ಬಂದು ಇವಾಗ ನನ್ನ ಇವತ್ತಿನ ಡೈಲಿ ಸಂಪಾದನೆ ಎಷ್ಟು, ಅಂದರೆ ಇವತ್ತು ನನ್ನ ಸಂಪಾದನೆ ಎಷ್ಟು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ನಾನು ಮೊನ್ನೆ ಬರೀ 500 ರೂಪಾಯಿ ಸಂಪಾದನೆ ಮಾಡಿದ್ದೆ ಅಷ್ಟೇ. 2 ಬ್ಲೌಸ್ ಹೊಲಿದಿದೆ, ಒಂದು ಪ್ಲೇನ್ ಬ್ಲೌಸ್ ಹೊಲಿದಿದೆ ಅಷ್ಟೇ. 2 ಬ್ಲೌಸು 200 100 500 ಬ್ಲೌಸ್ ಹೊಲಿದಿದೆ ಅಷ್ಟೇ. ನಾನು ನಿನ್ನೆ ಮತ್ತು ವೀಡಿಯೋ ಮಾಡ್ತಾ ನಿಂತ್ಕೊಬಿಟ್ಟೆ, ಅದನ್ನೆಲ್ಲ ಟೈಮ್ ಆಗಿಬಿಡ್ತು. ಅದಕ್ಕೋಸ್ಕರ ನಾನು ನಿನ್ನೆ ಮಾಡೋಕ್ಕಾಗಲಿಲ್ಲ. ಒಂದು 500 ರೂಪಾಯಿ ಮಾಡಿದೆ. ನಾನು ಇವತ್ತು ಸಂಪಾದನೆ ನಂದು ಬಂದು ನಾನು ಕರೆಕ್ಟಾಗಿ ನಾನು ನಿನ್ನೆ ಮಾರ್ನಿಂಗ್ 10 ಕೂತ್ಕೊಂಡು ನಾನು 10ಇಂದ 6:30 ತನಕ, ಅಂದರೆ ನನ್ನ ಮಗ ಬಂದು ನನ್ನ ಮಗನ ಕರ್ಕೊಂಬಂದು ಊಟ ಮಾಡಿಸಿ ಎಲ್ಲ ಬಿಟ್ಟು ನಮ್ಮನೆಯವ್ರ ಕೆಲಸದಿಂದ ಬರೋಕ್ಕೆ 6:30, ಅವ್ರಿಗೆ ಕಾಫಿ ಕಾಯಿಸ್ಬೇಕು ಅಂತ 6 ತನಕ ನಾನು 6 o'clock ತನಕ ಸ್ಟಾರ್ಟ್ ಹೊಲಿದಿದ್ದೀನಿ. ಒಂದು ಬ್ಲೌಸ್ಗೆ ನಾನು 45 ಮಿನಿಟ್ಸ್ ತೊಗೋತೀನಿ ಅಂತ ಹೇಳಿದೆ ನಾನು. ಲೈನಿಂಗ್ ಬ್ಲೌಸ್ಗೆ, ವಿತೌಟ್ ಲೈನಿಂಗ್ ಬ್ಲೌಸ್ಗೆ 1 hour ಬೇಕೇ ಬೇಕು. ನಿನ್ನೆ ನಾನು 3 ವಿತೌಟ್ ಬ್ಲೌಸ್ ಲೈನಿಂಗ್ ಸ್ಟಿಚ್ ಮಾಡಿದೆ ನಾನು. ಮತ್ತು ನಾನು 3 ಲೈನಿಂಗ್ ವಿತೌಟ್ ಲೈನಿಂಗು 3 ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದೆ. 200 400 100 800 ರೂಪಾಯಿ ಮಾಡಿದೆ. ಮತ್ತು 2 ಸೀರೆ ಪಾರ್ಟ್ಸ್ ಆಗಿದೆ. ಟೋಟಲ್ ನಾನು ಅಂದರೆ ಬೇರೆ ಟಾಪ್ಗಳಿದ್ದು ಅವೆಲ್ಲ ಸ್ವಲ್ಪ ಸ್ಟಿಚ್ ಮಾಡಿದೆ. ಅದರಿಂದ ನಾನು ಇವತ್ತಿನ ನನ್ನ ಸಂಪಾದನೆ 1100 ರೂಪಾಯಿ ನಾನು ತೊಗೊಂಡೆ. ನಾನು ಎಷ್ಟು ಟೋಟಲು ನನ್ನ ಡೈಲಿ ಸಂಪಾದನೆ 1100 ರೂಪಾಯಿ. ನೆನ್ನೆನೂ ಕೂಡ 1100 ರೂಪಾಯಿ ತೊಗೊಂಡೆ. ಇವತ್ತು ಕೂಡ ನಿನ್ನೆ 1050 ರೂಪಾಯಿ ತೊಗೊಂಡಿದ್ದೆ, ಇವತ್ತು 1100 ರೂಪಾಯಿ ತೊಗೊಂಡೆ. ಹಾಗೆ ನಾನು ಡೈಲಿ ಅಂದರೆ ಸ್ವಲ್ಪ ಬ್ರೇಕ್ ಕೊಡ್ತಾಯಿರ್ತೀನಿ ಮಧ್ಯೆ. ಕಂಟಿನ್ಯೂ ಹೊಲಿದ್ರೆ ಒಂದು 7-8 ಬ್ಲೌಸು ಹೊಲಿಲೇಬೋದು. ಡೈಲಿ 8 ಬ್ಲೌಸು ಕರೆಕ್ಟಾಗಿ 8-9 ಹೊಲಿಲೇಬೋದು. ಹಬ್ಬದ ಸೀಸನ್ಗಳಲ್ಲಿ ಬಂದು ನಾನು ಹಬ್ಬದ ಟೈಮ್ಗಳಲ್ಲೆಲ್ಲ ಬಂದು ನಾನು ಹೊಲಿದಿದ್ದೀನಿ. 10 ತನಕ ಹೊಲಿದಿದ್ದೀನಿ. ನೈಟ್ 10 ಗಂಟೆ ತನಕ, ಬೆಳಗ್ಗೆ 10 ಕೂತ್ಕೊಂಡ್ರೆ ನೈಟ್ 10 ಗಂಟೆ 11 ಗಂಟೆ 1 ಗಂಟೆ ರಾತ್ರಿ ತನಕ ಬ್ಲೌಸ್ಗಳು ಹೊಲಿದಿದ್ದೀನಿ ಹಬ್ಬದ ಸೀಸನಲ್ಲಿ. ಆವಾಗಲೂ ಕೂಡ ದಿನಕ್ಕೆ 2000-3000 ಆವಾಗಲೇ ಸಂಪಾದನೆ ಮಾಡ್ತಾಯಿದ್ದೆ. ಇವಾಗಲೂ ಕೂಡ ನೀವು ಸಂಪಾದನೆ ಮಾಡ್ಬೋದು. ಜಸ್ಟ್ ಟೈಲರಿಂಗ್ ಕಲ್ತ್ಕೊಂಡ್ರೆ ನೀವು ಹೊಲಿತಾ ಇದ್ದರೆ, ನಾನು ಹೊಸ್ದಲ್ಲಿ ಕಲಿತಾಗ ಯಾರೂ ನಂಗೆ ಕೊಡ್ತಾ ಇರಲಿಲ್ಲ. ಆಮೇಲೆ ಒಬ್ಬೊಬ್ಬರು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಅದೇ ರೀತಿ ನೀವು ಕೂಡ ಟೈಲರಿಂಗ್ ಕಲ್ತ್ಕೊಂಡ್ರೆ ನಿಮಗೂ ಕೂಡ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಾಯಿತು ನೀವು ಹೊಲಿತಾ ಇದ್ದೀರಾ ಅಂತಂದರೆ ನಿಮ್ಮನೆ ಅಕ್ಕಪಕ್ಕ ಮನೆಗಳವರೆಲ್ಲ ತಂದು ಕೊಟ್ಟಾಗ ನೀವು ಕೂಡ ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೋದು. ನೀವು ಕೂಡ ಹೊಲ್ಕೊಡ್ಬೋದು. ಬದಲು ಕಡಿಮೆಗೆ ಹೊಲೀರಿ. ಫಸ್ಟು ಕಡಿಮೆಗೆ ಹೊಲೀರಿ, ಆಮೇಲೆ ಕಡಿಮೆಗೆ ಹೊಲಿತಾವ್ರೆ ಅಂದ್ಬಿಟ್ಟು ಎಲ್ಲ ನಿಮ್ಗೆ ತಂದು ಕೊಡ್ತಾರೆ. ಆಮೇಲೆ ಬಂತ ಜಾಸ್ತಿ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಒಂದು 20 ರೂಪೀಸ್ ಜಾಸ್ತಿ ಮಾಡಿ, 30 ರೂಪೀಸ್ ಜಾಸ್ತಿ ಮಾಡಿ. ಈಗ ಹೊಸ ವರ್ಷ ಜನವರಿ ಬರುತ್ತೆ, ಜನವರಿಗೆ ನಾನು ಜಾಸ್ತಿ ಮಾಡ್ತೀನಿ ಅಮೌಂಟ್ನ ಬ್ಲೌಸ್ಗೆ. ಆ ಥರ ವರ್ಷ ಇಯರ್ಗೂ ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅವ್ರು ನೋಡಿ ಯಾವ ಥರ ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಜನ ಕೊಟ್ಟು ತೊಗೋತಾರೆ ಅಂತ. ಪ್ರತಿಯೊಬ್ಬರು ಬ್ಲೌಸ್ಗೆ ನಾವು ಎಷ್ಟು ಹೇಳಿದ್ರು ಕೊಡ್ತಾರೆ, ಆರ್ಗ್ಯೂ ಮಾಡಲ್ಲ. ಕೆಲವ್ರು ಮಾತ್ರ ಆರ್ಗ್ಯೂ ಮಾಡೋದು. ಈಗ ಟ್ರೆಂಡಿಂಗಲ್ಲಿರೋದೇ ಟೈಲರಿಂಗು. ಯಾಕಂದರೆ ಡಿಸೈನ್ ಬ್ಲೌಸ್ಗಳು, ಮತ್ತು ವರ್ಕ್ ಬ್ಲೌಸ್ಗಳು, ಮತ್ತು ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಈ ಥರ ತುಂಬ ಮೆಥಡ್ಗಳು ಇರೋದ್ರಿಂದ ಇವಾಗ ಟೈಲರಿಂಗ್ಗೆ ತುಂಬ ಅನುಕೂಲ ಇದೆ, ಪ್ರಾಫಿಟ್ ಇದೆ ಅಂತ ಹೇಳ್ಕೊಬೋದು. ಮತ್ತು ಟೈಲರಿಂಗ್ ಶಾಪ್ ಕೂಡ ಇಟ್ಕೋಬೋದು ನೀವು ಕಲ್ತ್ಕೊಂಡ್ರೆ ಅಂತಲೂ ಹೇಳ್ಬೋದು. ನಾನು ಇವತ್ತು ಡೈಲಿ ಸಂಪಾದನೆ ಕೂಡ ನಾನು ತಿಳಿಸಿದ್ದೀನಿ. ನಂದು ಪ್ರತಿದಿನ ಡೈಲಿ ಸಂಪಾದನೆ 1000 ರೂಪಾಯಿ ಮಿಕ್ಕಿಲ್ಲ, 1000 ರೂಪಾಯಿ ಆಗೇ ಆಗಿರುತ್ತೆ. ಸೀಸನ್ ಇಲ್ಲ ಅಂದರೆ ಟೈಮಾಗಿ ಮಾತ್ರ ಬ್ಲೌಸ್ಗಳು ಕಡಿಮೆ ಆಗುತ್ತೆ. ಆವಾಗ 200 300 ಹಾಗೇ ಆಗುತ್ತೆ ಅವಾಗ. ಅದಕ್ಕೋಸ್ಕರ ಸೀಸನ್ ಇದ್ದಾಗಲೇ ನನ್ನ ಬ್ಲೌಸ್ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನ ಸಂಪಾದನೆ ಮಾಡ್ಕೋತೀನಿ. ನಾನು ಜಂಬದಿಂದ ಹೇಳ್ಕೊತಲ್ಲ, ನಾನು ಏನಾದ್ರು ತೊಗೋಬೇಕು ಅಂದರೆ ನಮ್ಮ ಮನೆಯವ್ರ ಹತ್ರ ನಾನೇನು ಕೇಳೋಕ್ಕೆ ಹೋಗಲ್ಲ. ನಾನೇ ನನ್ನ ಸಂಪಾದನೆಯಲ್ಲಿ ತೊಗೊತೀನಿ. ನನ್ನ ಮಗನಿಗೂ ಕೂಡ ತೊಗೊಡ್ತೀನಿ, ನಮ್ಮ ಮನೆಯವ್ರಿಗೂ ಕೂಡ ತೊಗೋತೀನಿ, ಮನೆ ವ್ಯವಹಾರ ಕೂಡ ಮಾಡ್ತೀನಿ. ಈ ಥರ ನಾವೇ ಸ್ವಂತ ಸಂಪಾದನೆ ಮಾಡಿದ್ರೆ ಯಾರ ಹತ್ರ ಅಂದರೆ ಬೇರೆಯವ್ರ ಹತ್ರ 500-1000 ಕೊಡಿ ಅಂತ ಕೈ ಚಚ್ಚೋ ಅವಶ್ಯಕತೆಯೇ ಇರಲ್ಲ. ಕಷ್ಟ ಬಂದಾಗ ನಮ್ಮ ಮನೆಯವ್ರ ಹತ್ರ ಮದುವೆಯಾಗಿ ನಮ್ಮ ಗಂಡನ ಹತ್ರ ಇಸ್ಕೋತೀವಿ, ಅಪ್ಪ ಅಮ್ಮನ ಹತ್ರ ಇಸ್ಕೋತೀವಿ, ಅಕ್ಕ ತಮ್ಮನ ಹತ್ರ ಇಸ್ಕೋತೀವಿ. ಅದನ್ನು ಬಿಟ್ಟರೆ ಬೇರೆ ಅಕ್ಕಪಕ್ಕದ ಮನೆಯಲ್ಲಿ ಕೈ ಚಚ್ಚೋ ಅವಶ್ಯಕತೆಯೇ ಇರಲ್ಲ. ನಾವೇ ಸಂಪಾದನೆ ಮಾಡಿದ್ರೆ ಸಮಯ ಬಂದಾಗ ಮಾತ್ರ ಮಾಡ್ತೀವಿ. ಬಟ್ ಇವಾಗ ನಾವೇ ಸಂಪಾದನೆ ಮಾಡ್ಕೋತಾರೆ ಅಂದರೆ ನಮಗೇನು ಬೇಕೋ ಅದನ್ನು ತೊಗೊಳಕ್ಕೆ ನಾವು ಬೇರೆಯವ್ರ ಹತ್ರ ಕೈ ಹೊಡ್ಬೇಕಾಗಿಲ್ಲ. ನನ್ನ ಹತ್ರ ದುಡ್ಡಿದೆ, ನಾನು ತೊಗೋಬೋದು ಅನ್ನೋ ಧೈರ್ಯ ಕೂಡ ನಮಗೆ ಇದ್ದೇ ಇರುತ್ತೆ. ಅದರಿಂದ ನಾನು ಇವತ್ತು ನನ್ನ ಸಂಪಾದನೆ ನಾನು ಕೂಡ ಸಂಪಾದನೆ ಮಾಡ್ತಾಯಿದ್ದೀನಿ. ಟೈಲರಿಂಗ್ ಕಲ್ತ್ಕೊಂಡು ನಾನು ಡಿಗ್ರಿ ಓದಬೇಕಾದ್ರೆ ನಾನು ಟೈಲರಿಂಗ್ ಕಲ್ತ್ಕೊಂಡಿದ್ದೆ ಮೈಸೂರಲ್ಲಿ. ನಮ್ಮೂರು ಮೈಸೂರಲ್ಲಿ ಕಲ್ತ್ಕೊಂಡಿದ್ದೆ ನಾನು ಡಿಗ್ರಿ ಓದಬೇಕಾದ್ರೇ. ಇವಾಗ ನಾನು ಈ ಕಲಿತು ರೂಢಿಗೆ ಇವಾಗ ನಾನೇ ಕೂಡ ತಿಂಗಳಿಗೆ 20,000-30,000 ಸಂಪಾದನೆ ಮಾಡಿದೆ. ಸೀಸನ್ ಬಂದರೆ ಜಾಸ್ತಿ ಆಗುತ್ತೆ, ಇನ್ನೂ ದುಡ್ಡು ಜಾಸ್ತಿ. ಅಂದರೆ ನಾನು ಕಡಿಮೆ ಬ್ಲೌಸ್ಗಳಿಗೆ ಕಡಿಮೆ ತೊಗೋತೀನಿ. ನಾನು ಹಳ್ಳಿ ಸೈಡ್ ಆಗಿರೋದ್ರಿಂದ ಕಡಿಮೆ ತೊಗೋತೀನಿ. ಸಿಟಿಲಾದರೆ ಜಾಸ್ತಿ ತೊಗೋತಾರೆ. ನಾನು ಅಷ್ಟೇ ಸಾಕು. ಯಾಕಂದರೆ ನನ್ನ ಕಸ್ಟಮರ್ನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು
ಇಷ್ಟು ರೈಟ್ ಅಂತ ಫಿಕ್ಸ್ ಮಾಡಿ ನಾನು ಕಡಿಮೆನೇ ತೊಗೊತೀನಿ, ಜಾಸ್ತಿ ತೊಗೊಳ್ಳಲ್ಲ. ಖರ್ಚು ಮೇಲೆ 100 ರೂಪಾಯಿ ತೊಗೊತೀನಿ ಅಷ್ಟೇ, ಎಕ್ಸ್ಟ್ರಾ ಅದ್ರ ಮೇಲೆ ತೊಗೊಳ್ಳಲ್ಲ. ನೀವು ನಿಮಗೆ ಎಷ್ಟು ಇರುತ್ತೆ ಅಷ್ಟು ತೊಗೋತೀರಾ. ನೀವು ಯಾರಾದರೂ ಎಷ್ಟು ತೊಗೋತೀರಾ, ಒಂದು ಬ್ಲೌಸ್ಗೆ ಬೋಟ್ ನೆಕ್ ಎಷ್ಟು ತೊಗೋತೀರಾ, ಪ್ಲೇನ್ ಬ್ಲೌಸ್ಗೆ ಎಷ್ಟು ತೊಗೋತೀರಾ, ಮತ್ತು ಲೈನಿಂಗ್ ಬ್ಲೌಸ್ಗೆ ಎಷ್ಟು ತೊಗೋತೀರಾ, ಸಿಂಪಲ್ ಡಿಸೈನ್ ಇಟ್ಟು ಎಷ್ಟು ತೊಗೋತೀರಾ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಸಂಪಾದನೆ ಎಷ್ಟು ಅಂತ ತಿಳಿಸ್ಕೊಡಿದ್ದೀನಿ, ನೀವು ಕೂಡ ನಿಮ್ಮ ಸಂಪಾದನೆ ಎಷ್ಟು ಅಂತ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಿಗಾದರೂ ಹೊಸದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಯಾವುದಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಧನ್ಯವಾದಗಳು.